ಮಹಾಭಾರತದ ಪ್ರಮುಖ ವ್ಯಕ್ತಿತ್ವಗಳಲ್ಲಿ ಒಬ್ಬರಾಗಿದ್ದು, ಯುದ್ಧಕಲೆಯ ಮೇರುಗುರು, ಧರ್ಮ ಮತ್ತು ಕರ್ತವ್ಯಕ್ಕೆ ಬದ್ಧನಾದ ಚಾರಿತ್ರಿಕ ಪುರುಷನಾಗಿದ್ದ. ಅವರು ಕೌರವ ಹಾಗೂ ಪಾಂಡವರು ಇಬ್ಬರಿಗೂ ಗುರುಗಳಾಗಿದ್ದರೆಂದು ಮಹಾಭಾರತದಲ್ಲಿ ವರ್ಣಿಸಲಾಗಿದೆ. ಈ ಪವಿತ್ರ ಬುದ್ಧಿವಂತನು ಧರ್ಮ, ಗುರುಶಿಷ್ಯ ಪರಂಪರೆ ಮತ್ತು ಶೌರ್ಯವನ್ನು ಪ್ರತಿನಿಧಿಸುತ್ತಾನೆ. ದ್ರೋಣನು ಭರದ್ವಾಜ ಮುನಿಯ ಪುತ್ರ. ಭರದ್ವಾಜನು ಮಹಾ ತಪಸ್ವಿಯಾದ ಋಷಿಯಾಗಿದ್ದ. ಅವರ ಜನ್ಮವೇ ಯೋಗಶಕ್ತಿಯಿಂದ ಶುದ್ಧವಾದ ಋಷಿಕುಲದಲ್ಲಿ ನಡೆಯಿತು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ದ್ರೋಣನು ವಿದ್ವಾಂಸರಾದ ತಂದೆಯಿಂದ ವೇದಾಧ್ಯಯನ, ಧರ್ಮಶಾಸ್ತ್ರ, ದರ್ಶನ ಹಾಗೂ ಯುದ್ಧಕಲೆಯ ತತ್ವಗಳನ್ನು ಅಧ್ಯಯನ ಮಾಡಿದರು. ದ್ರೋಣನು ಬಾಲ್ಯದಲ್ಲಿ ತನ್ನ ಗೆಳೆಯ ದೃಪದನೊಂದಿಗೆ ಅತೀವ ಸ್ನೇಹ ಹೊಂದಿದ್ದ. ಇಬ್ಬರೂ ಆಶ್ರಮದಲ್ಲಿ ಸೇರಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರು ತಮ್ಮ ಸ್ನೇಹವನ್ನು ದಿವ್ಯವನ್ನಾಗಿ ಕಂಡು ಯಾವಾಗಲೂ ಗೆಳೆಯರೇ ಎಂದು ಪ್ರತಿಜ್ಞೆ ಮಾಡಿದ್ದರು. ವಿದ್ಯಾಭ್ಯಾಸ ಮುಗಿಸಿ ದ್ರೋಣನು ದಾರಿದ್ರ್ಯದಲ್ಲಿ ಜೀವನ ಸಾಧಿಸುತ್ತಿದ್ದಾಗ ಅವನು ತನ್ನ ಪತ್ನಿ ಕೃಷ್ಣಾದ್ವಾರಿತನ ಮಗ ಅಶ್ವತ್ಥಾಮನಿಗೆ ಹಾಲು ಕೊಡುವಂತಹ ಪರಿಸ್ಥಿತಿಯನ್ನು ಪಡೆಯಲಾರದೆ ಬೇಸರಗೊಂಡನು. ಅಶ್ವತ್ಥಾಮನ ಕಣ್ಣೀರು ನೋಡಿ ದ್ರೋಣನು ತನ್ನ ಹಳೆಯ ಗೆಳೆಯ ದೃಪದನ ಬಳಿಗೆ ಸಹಾಯಕ್ಕಾಗಿ ತೆರಳಿದ. ಆದರೆ ದೃಪದನು ರಾಜನಾಗಿದ್ದ ಕಾರಣ ದ್ರೋಣನನ್ನು ತಿರಸ್ಕರಿಸಿ ಅವಮಾನಿಸಿದ. ಈ ಅಪಮಾನವನ್ನು ದ್ರೋಣನು ಮನದಲ್ಲಿ ಕಟ್ಟಿಕೊಂಡನು ಮತ್ತು ಪ್ರತಿಶೋಧವೊಂದನ್ನು ಹುಟ್ಟಿಸಿಕೊಂಡ ದ್ರೋಣನು ತನ್ನ ಶಿಷ್ಯನಾದ ಅಶ್ವತ್ಥಾಮನಿಗೆ ಉತ್ತಮ ಯುದ್ಧ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಖಾತೆಗಾಗಿ ಮತ್ತು ಗುರಿತನಕ್ಕಾಗಿ ಹಸ್ತಿನಾಪುರಕ್ಕೆ ತೆರಳಿದ. ಅಲ್ಲಿ ಪಾಂಡವ ಮತ್ತು ಕೌರವರ ಯುವರಾಜರು ಶಿಕ್ಷೆಗೆ ಅರ್ಹರಾಗಿದ್ದಾರೆ ಎಂಬ ವಿಚಾರ ಕೇಳಿ ಭೀಷ್ಮನು ಅವರನ್ನು ಕೌಟುಂಬಿಕ ಗುರುಸ್ಥಾನದೊಳಗೆ ಕರೆದುಕೊಂಡು ಬಂದನು. ದ್ರೋಣನು ಪಾಂಡವರ ಹಾಗೂ ಕೌರವರಿಗೆ ಯುದ್ಧಕಲೆ, ಶಸ್ತ್ರಾಸ್ತ್ರ ವಿದ್ಯೆ, ಧನುರ್ವಿದ್ಯೆ ಹಾಗೂ ನೀತಿಶಾಸ್ತ್ರಗಳನ್ನು ಕಲಿಸಿದನು. ಅರ್ಜುನನಲ್ಲಿ ಅವನು ಅತ್ಯಂತ ನಿಷ್ಠಾವಂತ ಶಿಷ್ಯನನ್ನು ಕಂಡನು ಮತ್ತು ಅವನಿಗೆ ಶ್ರೇಷ್ಠ ಶಿಕ್ಷೆಯನ್ನು ನೀಡಿದನು. ದ್ರೋಣನ ಸಮರ್ಥತೆಯು ದೇವತೆಗಳಿಗೂ ಗೊತ್ತಾಗಿತ್ತು. ಒಮ್ಮೆ ನಿಷಾದರಾಜನ ಮಗನಾದ ಏಕಲವ್ಯನು ದ್ರೋಣನಿಂದ ಧನುರ್ವಿದ್ಯೆ ಕಲಿಯಲು ಬಂದನು. ಆದರೆ ದ್ರೋಣನು ರಾಜವಂಶದ ಹೊರಗಿನವನಿಗೆ ಶಿಕ್ಷೆ ನೀಡಲು ನಿರಾಕರಿಸಿದ. ಆದರೂ ಏಕಲವ್ಯನು ದ್ರೋಣನ ಮೂರ್ತಿಯನ್ನು ಪೂಜಿಸುತ್ತಾ ತಾನು ಕಲಿತುಕೊಂಡನು. ಅರ್ಜುನನ ಶ್ರೇಷ್ಠತೆ ಕಾಪಾಡಬೇಕೆಂಬ ಕಾರಣಕ್ಕೆ ದ್ರೋಣನು ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ಅವನ ಬಲಭುಜದ ಅಂಗುಳವನ್ನು ಕೇಳಿದನು. ಏಕಲವ್ಯನು ಅದನ್ನು ಕೊಡಲು ಹಿಂಜರಿಯದೆ ಗುರುಪೂರ್ಣ ಧರ್ಮದ ದಾರಿಯನ್ನು ಅನುಸರಿಸಿದನು. ಪಾಂಡವರು ಮತ್ತು ಕೌರವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ದ್ರೋಣನು ಅವರ ಬಳಿಗೆ ಗುರುದಕ್ಷಿಣೆ ಕೇಳಿದನು. ದೃಪದನನ್ನು ಹಿಡಿದು ಅವನ ರಾಜ್ಯವನ್ನು ಗೆಲ್ಲುವುದು. ಪಾಂಡವರು ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಬಂಧಿಸಿ ದ್ರೋಣನ ಮುಂದೆ ತಂದುಕೊಟ್ಟರು. ದ್ರೋಣನು ಅವನ ರಾಜಧಾನಿಯ ಅರ್ಧವನ್ನು ತೆಗೆದುಕೊಂಡು ಅವಮಾನಕ್ಕೆ ಪ್ರತಿಷ್ಠೆಯ ಪ್ರತಿಫಲ ನೀಡಿದ. ದೃಪದನು ಇದರಿಂದ ಕೋಪಗೊಂಡು ದ್ರೋಣನ ನಾಶಕ್ಕಾಗಿ ಒಂದು ಯಜ್ಞವನ್ನು ನಡೆಸಿ ದೇವದತ್ತ ಮಗನಾದ ದೃಷ್ಟದ್ಯುಮ್ನನನ್ನು ಹೊಂದಿದ. ಅವನು ಭವಿಷ್ಯದಲ್ಲಿ ದ್ರೋಣನ ಹತ್ಯೆ ಮಾಡಬೇಕೆಂದು. ಯುದ್ಧದ ಸಮಯದಲ್ಲಿ ದ್ರೋಣನು ಕೌರವರ ಪಕ್ಷದಲ್ಲಿ ಯುದ್ಧಕ್ಕೆ ಹಾಜರಾದನು. ನೈತಿಕವಾಗಿ ಪಾಂಡವರು ಅವನ ಪ್ರೀತಿಯ ಶಿಷ್ಯರಾಗಿದ್ದರೂ ಅವನು ತನ್ನ ರಾಜಧರ್ಮವನ್ನು ಪಾಲಿಸಿ ಧೃತರಾಷ್ಟ್ರನ ಪರವಾಗಿ ಹೋರಾಡಲು ನಿರ್ಧರಿಸಿದ. ಭೀಷ್ಮನ ಮರಣದ ನಂತರ ದ್ರೋಣನು ಕೌರವರ ಸೇನೆಯ ಮುಖ್ಯಾಧಿಪತಿಯಾಗಿ ನೇಮಕವಾಯಿತು. ಅವನ ತಂತ್ರಬದ್ಧ ಮಂತ್ರಿಗಳಿಂದ ಯುದ್ಧವು ಪಾಂಡವರ ಮೇಲೆ ಭಾರಿಯಾಗಿ ಏರತೊಡಗಿತು. ಆದರೆ ಧರ್ಮದ ಪರವಾಗಿದ್ದ ಪಾಂಡವರು ದ್ರೋಣನನ್ನು ಹೇಗೆ ಸೋಲಿಸಬಹುದು ಎಂಬ ಯೋಚನೆಯಲ್ಲಿದ್ದರು. ದ್ರೋಣನನ್ನು ಸೋಲಿಸಲು ಪಾಂಡವರು ಒಂದು ತಂತ್ರ ಬಳಸಿದರು. ಯುದ್ಧದಲ್ಲಿ ದ್ರೋಣನು ಅಪ್ರತಿಮ ಶಕ್ತಿಯಿಂದ ಪಾಂಡವರನ್ನು ಸೋಲಿಸುತ್ತಿದ್ದಾಗ ಯುದ್ಧಭೂಮಿಯಲ್ಲಿ ಭೀಮನು ಅಶ್ವತ್ಥಾಮ ಹತ ಎಂದು ಕೂಗಿದನು. ಆದರೆ ನಿಜವಾಗಿ ಅಶ್ವತ್ಥಾಮ ಎಂಬ ಹಸ್ತಿಯು ಹತ್ಯವಾಗಿತ್ತು. ಪಿತಮಹೇಶ್ವರಿ ಯುದ್ಧದ ಮಧ್ಯೆ ಅಶ್ವತ್ಥಾಮನ ಮರಣವನ್ನು ಕೇಳಿದ ದ್ರೋಣನು ತನ್ನ ಮನಸ್ಸನ್ನು ಕಳೆದುಕೊಂಡನು. ಈ ವೇಳೆ ದೃಷ್ಟದ್ಯುಮ್ನನು ಆತನನ್ನು ಮರುಮತ್ತಿ ಶಸ್ತ್ರ ಹಿಡಿಯುವುದಕ್ಕೂ ಮುನ್ನ ಶಿರಚ್ಛೇದ ಮಾಡಿದನು. ಇದೇ ದ್ರೋಣಾಚಾರ್ಯರ ಧರ್ಮಸಂಕಟದ ಅಂತ್ಯ. ದ್ರೋಣನು ದೈವೀಕ ಶಕ್ತಿಯುಳ್ಳ ವಿದ್ವಾಂಸ, ನಿಷ್ಠಾವಂತ ಗುರು ಮತ್ತು ಶ್ರೇಷ್ಠ ಯೋದ್ಧ. ಅವನು ಶಿಸ್ತು, ಧರ್ಮ, ನೀತಿ ಮತ್ತು ನಿಷ್ಠೆಯ ಬಲವನ್ನು ಪ್ರತಿನಿಧಿಸುತ್ತಾನೆ. ಅರ್ಜುನನ ನಂಬಿಕೆಗೆ ತಕ್ಕಂತೆ ದ್ರೋಣನು ಅವನನ್ನು ಬ್ರಹ್ಮಾಸ್ತ್ರವರೆಗೂ ಕಲಿಸಿದನು. ಅವನ ಬದುಕಿನಲ್ಲಿ ಧರ್ಮ, ರಾಜಕೀಯ, ಭಕ್ತಿಯ ಮಧ್ಯೆ ಬರುವ ಗೊಂದಲಗಳು ಸ್ಪಷ್ಟವಾಗಿ ವ್ಯಕ್ತವಾಗಿವೆ. ಶಿಷ್ಯನ ಮೇಲೆ ಪ್ರೀತಿ, ಮಿತ್ರನ ಮೇಲೆ ಕೋಪ, ರಾಜಧರ್ಮದ ಅನುಸರಣೆ ಮತ್ತು ತಂತ್ರಬದ್ಧ ಚಾತುರ್ಯ ಈ ಎಲ್ಲವೂ ದ್ರೋಣನು ಎಷ್ಟೊಂದು ಬೌದ್ಧಿಕ ಹಾಗೂ ಧರ್ಮಸಂಕಟದ ವ್ಯಕ್ತಿಯಾಗಿದ್ದನೆಂಬುದನ್ನು ತೋರಿಸುತ್ತವೆ.